ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಚ್.ಆರ್. ಗವಿಯಪ್ಪರವರು ಹೊಸಪೇಟೆ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ವಿಜಯನಗರ ಕ್ಷೇತ್ರದ ಪ್ರಗತಿ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಲಹೆ ಸೂಚನೆ ನೀಡಿದರು. ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ವಾರ್ಡ್ ಮತ್ತು ಹಳ್ಳಿಗಳಲ್ಲಿ ಯಾವುದೇ ತೊಂದರೆ ಬರದಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಅನುದಾನದ ಅಗತ್ಯತೆ ಬೇಕಾದಲ್ಲಿ ಕ್ರಿಯಾಯೋಜನೆ ತಯಾರಿಸಿ ನೀಡಲು ತಿಳಿಸಿದರು. ಅದರಂತೆ ಆರೋಗ್ಯ ಇಲಾಖೆಗೂ ಸೂಚನೆ ನೀಡಿದರು. ಅತಿ ಅವಶ್ಯಕ ಕಾಮಗಾರಿಗಳ ಅನುದಾನಕ್ಕಾಗಿ ಮುಂಬರುವ ಬಜೆಟ್ನಲ್ಲಿ ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಮತ್ತು ಪ್ರಸಕ್ತ ಹಣಕಾಸು ವರ್ಷ ಕೊನೆಯ ಹಂತದಲ್ಲಿ ಇರುವುದರಿಂದ ರಾಜ್ಯದಿಂದ ಬಂದ ಯಾವುದೇ ಅನುದಾನವು ಕೈತಪ್ಪದಂತೆ ನೋಡಿಕೊಳ್ಳಲು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಉಚಿತ ತರಕಾರಿ ಬೀಜಗಳು ಮತ್ತು ರಸಗೊಬ್ಬರ ವಿತರಿಸಲಾಯಿತು. ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಮಹಿಳಾ ಒಕ್ಕೂಟದ ಪ್ರತಿನಿಧಿಗಳಿಗೆ ಸಮವಸ್ತ್ರ ಮತ್ತು ಗುರುತಿನ ಚೀಟಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತರಾದ ಶ್ರೀ ವಿವೇಕಾನಂದ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ್, ತಹಶೀಲ್ದಾರರಾದ ಶ್ರೀಮತಿ ಶ್ರುತಿ ಮಳ್ಳಪ್ಪ ಗೌಡ್, ತಾಲೂಕು ಪಂಚಾಯತ್ ಆಡಳಿತ ಅಧಿಕಾರಿಗಳಾದ ಶ್ರೀ ಸುಧೀರ್, ನಾಮನಿರ್ದೇಶಕ ಕೆಡಿಪಿ ಸದಸ್ಯರುಗಳಾದ ಶ್ರೀ ದಿವಾಕರ್, ಶ್ರೀ ಇ ಚಂದ್ರಶೇಖರ್, ಶ್ರೀ ಜಾನಕಿರಾಮ್ ಹಾಗೂ ಪಿಸಿಎಆರ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಅಮ್ಮಾಜಿ ಹೇಮಣ್ಣರವರು ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. Let us not depend on KMAS. Let us take some money from the state also. And there are some proposals submitted by the we follow part. Yes, sure. Again, we have only clear parts of the Sure. मैडम बंद ಒಂದು ಪ್ರೆಷರ್ ಫಿಲ್ಟರ್ ಇದೆ ಸರ್ ಗ್ರಾಮ ಪಂಚಾಯತ್ ಹತ್ರ. ಅಲ್ಲಿಂದ ಪ್ರೆಷರ್ ಫಿಲ್ಟರ್ ಮಾಡಿ ಓಎಸ್ಟಿಗೆ ಡೊನೇಷನ್ ಮಾಡ್ಕೊಡ್ತಾ ಇದೀವಿ ಸರ್. ಇಂದ ಡಿಎಂಎಫ್ ಅಲ್ಲಿ 6 ಕೋಟಿ ಒಂದು ಎಲ್ಎಸ್ ಮೆಟೀರಿಯಲ್ ಬಳಸೋ ಸ್ಕೀಮ್ ಪ್ರಪೋಸಲ್ ಹೋಗಿದೆ ಸರ್. ಅಲ್ಲಿ ಅದು ಚೇಂಜ್ ಆಗೋದಕ್ಕಾಗಿ ಹಾಸ್ಪಿಟಲ್ ಹೋಗಿದೆ ಸರ್. ಸೊ ಹಂಗಾಗಿ ನಾವು KMRC 12 ಕೋಟಿ ಒಂದು ಪ್ರಪೋಸಲ್ ಕಳಿಸಿದ್ವಿ ಸರ್. ಯಾಕೆ ಒಂದು ಪ್ರಪೋಸಲ್ ಡ್ಯಾಮ್ನೇ ಎಲ್ಲ ವಿಲೇಜಸ್ಗೆ ಒಂದು ಪೈಪ್ಲೈನ್ ಹಾಕೊಂಡು ಎಸ್ ಸರ್, ಅದನ್ನು ನೋಡಿದ್ರೆ ಸರ್ ಈಗ ಏನಾಗಿದೆ ಅಂದ್ರೆ 6 ಮೆಟೀರಿಯಲ್ ಬಳಸೋ ಸ್ಕೀಮ್ಸ್ ಆಸ್ ಟುಡೇ ಬಿಲ್ಟ್ ಆಗಿ ಒಂದು ಇನ್ನು 25 ಇಯರ್ಸ್ ಆಗಿಲ್ಲ ಸರ್. ಮತ್ತೊಂದು ಗುಡಿ ನಾಗಿಲ್ಲ. ಸೊ ಹಂಗಾಗಿ ಅವೆಲ್ಲ ವರ್ಲ್ಡ್ ಆಗಿರೋದ್ರಿಂದ ನಾವು ಈ ಪ್ರಪೋಸಲ್ ತಗೊಂಡಿದ್ವಿ ಸರ್ KMRC. ಎಲ್ಲಿಂದ ರಾಯವಾಸ ಕೆನಾಲಿಂದ ಒಂದು ಪೈಪ್ಲೈನ್ ತಗೊಂಡೋಗಿ ಇಂಗ್ಲಿಗೆ ಅಂತ ಒಂದು 25 ಮತ್ತೊಂದು ಒಂದು IR ಮಾಡಿಬಿಟ್ರೆ ಸೊ ವರ್ಷ ಪೂರ್ತಿ ನೀರು ಸಿಗುತ್ತೆ ಸರ್. ಸೊ ಅದರಿಂದ 30 ವಿಲೇಜಸ್ ಈ ಕಡೆ ಕವರ್ ಆಗುತ್ತೆ ಸರ್. ಅದು ಬಿಟ್ಟರೆ ನಮ್ದು ರಾಜಾಪುರದ್ದು ಕಂಪ್ಲೀಟ್ ಈಗ ಆಲ್ರೆಡಿ ಕವರ್ ಆಗಿದೆ ಸರ್ 365 ಡೇಸ್. ಅದು ಪ್ರಪೋಸಲ್ ಶೋರ್ ಎಲ್ಲ ಹಳ್ಳಿಗಳಿಗೆ ಇವಾಗ ಎಲ್ಲೋ ಪಾಪಿನ ಕಡೆ 14 ಕೆರೆಗಳು ನೀತಿ ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಪ್ರಪೋಸಲ್ ಅಂತ ಹೇಳ್ಬಿಟ್ಟು ಡ್ಯಾಮ್ ಪ್ರಪೋಸ್ ಮಾಡಿ ಒಂದು ಪೈಪ್ಲೈನ್ ಟೋಟಲ್ ಆಲ್ ದೀಸ್ ಟ್ಯಾಕ್ಸ್ ಅದು ಬೋರ್ವೆಲ್ ಚಾರ್ಜ್ ಮಾಡಲಿಕ್ಕೆ ರಿವರ್ ಪಾಯಿಂಟ್ ಇರೋದಿರುತ್ತೆ. ಬಟ್ ಕುಡಿಯೋ ನೀರು ಮಾತ್ರ ಇನ್ನೇನಿಂದ ಮಾತ್ರ ಮಾಡಿಸ್ತಾರೆ. ಅದು ಪ್ರಪೋಸಲ್ ಸಬ್ಮಿಟ್ ಮಾಡಿ ಪವರ್ ಎಲ್ಲ ಮತ್ತೆ ಫಿಲ್ಟ್ರೇಷನ್ ಪ್ಲಾಂಟು ಅದಕ್ಕೆಲ್ಲ ಎಲ್ಲಿ ಮಾಡಬೇಕು ಕಾರ್ಬನ್ಗೆ ಇಕಡೆಗೆ ಒಂದು ಸೆಟಪ್ ಮಾಡಿಬಿಟ್ಟು ಒಂದು ಫಿಲ್ಟ್ರೇಷನ್ ಪ್ಲಾಂಟ್ ಎಲ್ಲ ಮಾಡಿಸಿ ಅದನ್ನು ಬರ್ತದ್ದು ಪ್ರೋಸೆಸ್ ಮಾಡಲಿಕ್ಕೆ ಪ್ರಪೋಸಲ್ ರೆಡಿ ಮಾಡಿಕೊಡ್ತಾರೆ. ಅದನ್ನು ಈ ವರ್ಷ ವಾಟರ್ ಹೆಚ್ಚು ಕಡಿಮೆ ಎಲ್ಲ ಹಳ್ಳಿಗಳಿಗೆ ಸೀದಿ ಕೊಡಬೇಕು. ಏನು ಸ್ನಾನಕ್ಕೆ ಅದಕ್ಕೆ ಬೇಕಾದಾಗೆ ನಾವು ಬೋರ್ವೆಲ್ ಬಳಸ್ಕೋಬೋದಾಗಲಿ ಕುಡಿಯೋಕ್ಕೆ ಮಾತ್ರ ಸೀದಿಯನ್ನು ಕುಡಿಯಬೇಕು. ಎಲ್ಲೋ 500, 300, 400, 500 ಕಿಲೋಮೀಟರ್ನಲ್ಲಿ ನಾವು ನೀರು ತಗೊಂಡೋಗಿ ಅವ್ರು ಬಳಸ್ತಾ ಇದ್ದು ನಾವು ಮಾಡೋಕ್ಕಾಗಲಿಲ್ಲ. ಫಸ್ಟ್ ಯು ವೇಕ್ ದಿಸ್ ಪ್ರಪೋಸಲ್ ಸಬ್ಮಿಟ್ ಮಾಡಿ.